ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೊಲ್ಲೂರಿಗೆ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಆಗಮನವಾಗ್ತಾ ಇದೆ. ಸೊ ಇವತ್ತು ಕೊಲ್ಲೂರಿಗೆ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಭೇಟಿ ನೀಡ್ತಾ ಇದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನು ವಿಜಯ್ ಪಡಿತಾ ಇರತಕ್ಕಂಥದ್ದು 3 ಗಂಟೆಗೆ. ಸಿಎಂ ಆದ ಮೇಲೆ ಮೊದಲ ಬಾರಿಗೆ ಶಕ್ತಿಪೀಠಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಸಿಎಂ ವಿಜಯ್ ಭೇಟಿ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆ ಎಲ್ಲ ಸಹಜವಾಗಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ವಿಶೇಷ ಭದ್ರತೆ ಇರುವ ಹಿನ್ನೆಲೆಯಲ್ಲಿ ಭಕ್ತರು ಬರಬೇಡಿ, 12 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಭಕ್ತಾದಿಗಳಿಗೆ ದೇವಸ್ಥಾನಕ್ಕೆ ಪ್ರವೇಶ ನಿಷೇಧ ಇದೆ. ತಮಿಳುನಾಡಿಗೂ ಮತ್ತು ಈ ಶಕ್ತಿಪೀಠಕ್ಕೂ ಸಂಬಂಧ ಅಂತಲ್ಲ, ಇದು ವಿಶ್ವಕ್ಕೆ ಒಂದು ವಿಶೇಷವಾದಂಥ ಕ್ಷೇತ್ರ. ಅದು ವಿಶ್ವದಲ್ಲಿ ತಮಿಳುನಾಡಿನ ಬಾಂಧವ್ಯ ಹೇಗೆ ಶುರುವಾಯಿತು ಅಂತ ಕೇಳಿದರೆ, MG ರಾಮಚಂದ್ರ ಅವರು ಅವರ ರಾಜಕೀಯ ಕ್ಷೇತ್ರದ ವಿಜಯಕ್ಕೋಸ್ಕರ ಈ ದೇವರನ್ನು ವಿಶೇಷವಾಗಿ ಅವರು ಸಂಕಲ್ಪ ಮಾಡಿದರು. ಸಂಕಲ್ಪ ಮಾಡಿ ಅವರಿಗೆ ಆ ಪ್ರತಿಬಂಧಕಗಳೆಲ್ಲ ನಿವಾರಣೆಯಾಗಿ ಅವರಿಗೆ ವಿಜಯೋತ್ಸವ ಆದ ನಂತರದಲ್ಲಿ ಇಲ್ಲಿ ಬಂದು ಚಿನ್ನದ ಖಡ್ಗವನ್ನು ತಾಯಿಗೆ ಸಮರ್ಪಣೆ ಮಾಡಿ ಅವರು ವಿಶೇಷವಾಗಿ ವಿಧೇಯರಾಗಿದ್ದರು. ಈ ಕ್ಷೇತ್ರಕ್ಕೆ ಭಾಳ ನಡ್ಕೊಳ್ತಾ ಇದ್ದವರು. ಅವರು ಮೂಕಾಂಬಿಕಾ ಅಂತ ಹೇಳಿದರೆ ಅಷ್ಟು ಪರಮ ಭಕ್ತರವರು. ಆ ಸಮರ್ಪಣೆಯ ನಂತರದಲ್ಲಿ ಸ್ವಲ್ಪ ತಮಿಳುನಾಡಿನಲ್ಲಿ ವಿಶೇಷವಾದ ಈ ಕ್ಷೇತ್ರದ ಬಗ್ಗೆ ತಿಳ್ಕೊಂಡ ನಂತರ ಭಕ್ತಾದಿಗಳು ಸ್ವಲ್ಪ ಹೆಚ್ಚಾದರು. ಆ ನಂತರದಲ್ಲಿ ಜಯಲಲಿತಾ ಅವರು ಕೂಡ ಆ ಪ್ರತಿಬಂಧಕಗಳಿದ್ದಾಗ ಅವರು ಬಂದು ದರ್ಶನ ಮಾಡಿ ಆ ನಂತರದಲ್ಲಿ MGR ಅವರು ಕೊಟ್ಟಂಥ ಖಡ್ಗವನ್ನು ಕೂಡ ದರ್ಶನ ಮಾಡಿ ಹೋಗಿದ್ದರು. ಹಾಗೆ ಈಗ ಮುಖ್ಯಮಂತ್ರಿಗಳಾಗಿ ವಿಜಯ್ ಅವರು ಪದಗ್ರಹಣ ಮಾಡಿದ್ದಾರೆ. ಅವರು ಕೂಡ ಬರ್ತಾ ಇರುವಂಥದ್ದು ವಿಶೇಷ. ತಮಿಳುನಾಡು ಓಕೆ, ಇದು ಮಾಹಿತಿ ಅವರು ಕೊಟ್ಟಿದ್ದು. ಹೇಗೆ ತಮಿಳುನಾಡಿಗೂ ಕೊಲ್ಲೂರಿಗೂ ಸಂಬಂಧ ಅಂತಂದರೆ ಅದು MGR ಕಾಲದಿಂದಲೂ ದೇವಿಗೆ ವಿಧೇಯಕರಾಗಿ ನಡ್ಕೊಂಡು ಬಂದಿದ್ದಾರೆ. MGR ಆಗಿರ್ಬೋದು, ಜಯಲಲಿತಾ ಆಗಿರ್ಬೋದು, ಅದೇ ಪರಂಪರೆಯನ್ನು ಈಗ ಜೋಸೆಫ್ ವಿಜಯ್ ಅವರು ಕೂಡ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಇವತ್ತು ಅವರ ಆಗಮನ, ಜೊತೆಗೆ ಯಾವುದೇ ವಿಶೇಷ ಕಾರ್ಯಕ್ರಮಗಳಿಲ್ಲ. ನೇರವಾಗಿ ಅವರು ಮಂಗಳೂರಿಗೆ ಬರ್ತಾರೆ. ಚೆನ್ನೈನಿಂದ, ಮಂಗಳೂರಿನಿಂದ ಕೊಲ್ಲೂರು, ವಾಪಸ್ ಕೊಲ್ಲೂರಿನಿಂದ ಮತ್ತೆ ಮಂಗಳೂರು ಏರ್ಪೋರ್ಟಿಗೆ ಬಂದು ಚೆನ್ನೈಗೆ ವಾಪಸ್ ಹೋಗೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ವಿಜಯ್ ಭೇಟಿ ಹಿನ್ನೆಲೆಯಲ್ಲಿ ಯಾವ ರೀತಿ ಅಲ್ಲಿ ವ್ಯವಸ್ಥೆ ಭದ್ರತೆ ಎಲ್ಲ ಇದೆ ಅಂತ? ಕೊಲ್ಲೂರು ದೇವಸ್ಥಾನಕ್ಕೆ ಇವತ್ತು ಜೋಸೆಫ್ ವಿಜಯ್ ಬರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ವ್ಯಾಪಕವಾದಂಥ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ. ಸದ್ಯ 12 ಗಂಟೆಗೆ ಭಕ್ತಾದಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸುವ ನಿರ್ಧಾರಕ್ಕೆ ಬರಲಾಗಿತ್ತು. ಆದರೆ ವಿಜಯ್ 1 ಗಂಟೆ ತಡವಾಗಿ ಬರುವಂಥ ಹಿನ್ನೆಲೆಯಲ್ಲಿ ಮತ್ತೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾವು ಗಮನಿಸ್ಬೋದು, ಭಕ್ತರು ಬೇರೆ ಬೇರೆ ಊರಿನಿಂದ, ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥ ನೂರಾರು ಭಕ್ತರು ಏನು ಕ್ಯೂ ಅಲ್ಲಿದ್ದಾರೆ ಗಮನಿಸ್ಬೋದು. ಇವರೆಲ್ಲರೂ ಮೂಕಾಂಬಿಕೆಯ ದರ್ಶನ ಪಡೀಲಿಕ್ಕೆ ನಿಂತಿರುವಂಥದ್ದು. ಇವತ್ತು 12 ಗಂಟೆಯಿಂದ 5 ಗಂಟೆವರೆಗೂ ಸಂಪೂರ್ಣವಾಗಿ ದೇವಸ್ಥಾನದಲ್ಲಿ ಭಕ್ತರಿಗೆ ಪ್ರವೇಶಕ್ಕೆ ನಿಷೇಧವನ್ನು ಮಾಡಲಾಗಿತ್ತು. ಆದರೆ ಈಗ 1 ಗಂಟೆ ತಡವಾಗಿ ವಿಜಯ್ ಬರುವಂಥ ಹಿನ್ನೆಲೆಯಲ್ಲಿ ಈಗ ಭಕ್ತಾದಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನೂ 1 ಗಂಟೆಗಳ ಕಾಲ ಇದೇ ರೀತಿಯಾಗಿ ನಿರಂತರವಾಗಿ ಭಕ್ತಾದಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇನ್ನೊಂದು ಕಡೆಯಿಂದ ಪೊಲೀಸರು ವ್ಯಾಪಕವಾದಂಥ ಬಂದೋಬಸ್ತನ್ನು ಮಾಡಿದ್ದಾರೆ. ತಮಿಳುನಾಡು ಪೊಲೀಸರು ಬಂದಿದ್ದಾರೆ, ಜೊತೆಗೆ ಉಡುಪಿಯ ಜಿಲ್ಲಾ ಪೊಲೀಸರು ವ್ಯಾಪಕವಾದಂಥ ಬಂದೋಬಸ್ತುಗಳನ್ನು ಮಾಡಿರುವಂಥದ್ದು. ಅವರು ಬರುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಯಾವುದೇ ಭಕ್ತರಿಗೆ ಒಳಗೆ ಪ್ರವೇಶ ಇರೋದಿಲ್ಲ. ಸುಮಾರು 1 ಗಂಟೆಗೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬರಲಿಕ್ಕಿದ್ದಾರೆ. ಬಳಿಕ 3 ಗಂಟೆಗೆ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಪಡೀಲಿಕ್ಕಿದ್ದಾರೆ. ಹಾಗಾಗಿ ಅಷ್ಟರವರೆಗೆ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಜೊತೆಗೆ ಭದ್ರತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಕ್ಷೇತ್ರಕ್ಕೆ ಭಕ್ತಾದಿಗಳು ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಿಂದ ಬರುವಂಥ ಹಿನ್ನೆಲೆಯಲ್ಲಿ ಅವರಿಗೂ ತೊಂದರೆ ಆಗದ ರೀತಿಯಲ್ಲಿ ಅವರು ಬರುವವರೆಗೂ ಅವರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸಗಳನ್ನು ಆಡಳಿತ ಸಮಿತಿ ಮಾಡ್ತಾ ಇರುವಂಥದ್ದು. ಜೊತೆಗೆ ಭದ್ರತೆಗೂ ಲೋಪ ಆಗದ ರೀತಿಯಲ್ಲಿ Z+ ಭದ್ರತೆಯನ್ನು ಹೊಂದಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೂ ಲೋಪ ಆಗದ ರೀತಿಯಲ್ಲಿ ತಮಿಳುನಾಡು ಪೊಲೀಸರು ಮತ್ತು ಕರ್ನಾಟಕ ಪೊಲೀಸರು ಯಾವ ರೀತಿಯ ಭದ್ರತೆಗಳನ್ನು ಮಾಡಬೇಕು ಅದನ್ನೆಲ್ಲವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ದಾರಿಯುದ್ದಕ್ಕೂ ಅವರು ಮಂಗಳೂರಿನಿಂದ ಕೊಲ್ಲೂರಿಗೆ ಸುಮಾರು 2 ಗಂಟೆಗಳ ಕಾಲ ಬೈ ರೋಡ್ ಬರುವಂಥ ಕಾರಣಕ್ಕಾಗಿ ಇಡೀ ದಾರಿಯುದ್ದದ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಜೊತೆಗೆ ಅಲ್ಲೂ ಭದ್ರತೆಯನ್ನು ಮಾಡಲಾಗಿದೆ. ಕೆಲವೊಂದು ಅರಣ್ಯ ಪ್ರದೇಶಗಳು ಸಿಗುವಂಥದ್ದು ಇರುವಂಥದ್ದು, ಮೂಕಾಂಬಿಕಾ ಅರಣ್ಯ ಪ್ರದೇಶದಲ್ಲೇ ಬರಬೇಕಾಗುತ್ತೆ. ಆ ಸಂದರ್ಭದಲ್ಲೂ ಅಲ್ಲೂ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಸದ್ಯ ಈಗ ಕ್ಷೇತ್ರದ ಮಹಾಪೂಜೆ ನಡೆದು ಈಗ ಬಲಿ ಉತ್ಸವ ನಡೆಯುವಂಥದ್ದು ಶುಕ್ರವಾರ ದಿನ ಆಗಿರೋದ್ರಿಂದ ಅದು ವಿಶೇಷವಾಗಿರುತ್ತೆ. ಹಾಗಾಗಿ
ಒಂದು ಯಾವುದೇ ವಿಶೇಷ ಅತಿಥಿಗಳು ಬಂದರೆ ಸಪ್ರೇಟ್ ಆಗಿ ಯಾವುದೇ ರೀತಿಯಾದಂಥ ವಿಶೇಷ ಪೂಜೆಗಳಾಗಲಿ ವಿಶೇಷ ವ್ಯವಸ್ಥೆಗಳಾಗಲಿ ಯಾವುದೂ ಇರೋದಿಲ್ಲ. ಮಾಮೂಲಿಯಾಗಿ ಯಾವ ರೀತಿ ನಡೆಯುತ್ತದೆ ಆ ರೀತಿಯಾದಂಥ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು. Okay. ಶುಕ್ರವಾರ ಆಗಿರೋದ್ರಿಂದ ಮೂಕಾಂಬಿಕೆಯ ಉತ್ಸವ ಮೂರ್ತಿ ಏನಿದೆ, ಈ ಉತ್ಸವ ಮೂರ್ತಿಯನ್ನು ಹೊರಗಿನ ಆವರಣದಲ್ಲಿ ಬಲಿಯಾಗಿ ಹೊರಡುವಂಥ ವಿಶೇಷವಾಗಿರುತ್ತೆ. ಅದನ್ನು ಈಗ ನಡೆಸ್ತಾ Right. ಇರುವಂಥದ್ದು. ಇದು ವಿಜಯ್ ಬರುವ ಕಾರಣಕ್ಕಾಗಿ ಮಾತ್ರ ಅಲ್ಲ, ಪ್ರತಿ ಶುಕ್ರವಾರ ನಡೆಯುವಂಥ ಒಂದು ವಿಶೇಷವಾದ ಪೂಜೆ. ಹಾಗಾಗಿ ಇವತ್ತು ವಿಜಯ್ ಬಂದಾಗ ಅವರಿಗೆ ದರ್ಶನಕ್ಕೆ ವ್ಯವಸ್ಥೆಗಳನ್ನ ಬೇಕಾದನ್ನ ಥ್ಯಾಂಕ್ ಯು ಮಾಡಲಾಗ್ತಾ ಇರುವಂತದ್ದು. ಸುಖಪಾಲ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.